ಇನ್ಫೋಟೈನ್ಮೆಂಟ್ಗೆ ಮರಳಿ ಸ್ವಾಗತ. ಬ್ರಹ್ಮಾಂಡದ ರಹಸ್ಯಗಳನ್ನು ಚರ್ಚಿಸೋಣ. ಇಂದು ನಾವು ದಶಕಗಳಿಂದ ರಹಸ್ಯ ಮತ್ತು ಊಹಾಪೋಹಗಳಲ್ಲಿ ಮುಚ್ಚಿಹೋಗಿರುವ ವಿಷಯವನ್ನು ಅನ್ವೇಷಿಸುತ್ತಿದ್ದೇವೆ. ಯುನೈಟೆಡ್ ಸ್ಟೇಟ್ಸ್ ಸರ್ಕಾರವು ಭೂಮ್ಯತೀತ ಜೀವನದ ಪುರಾವೆಗಳನ್ನು ಮರೆಮಾಡುತ್ತಿದೆ ಎಂಬ ಕಲ್ಪನೆ. ಸಿದ್ಧರಾಗಿ, ಏಕೆಂದರೆ ನಾವು ಕೆಲವು ವಿಸ್ಮಯಕಾರಿ ಸಂಗತಿಗಳನ್ನು ಬಹಿರಂಗಪಡಿಸಲಿದ್ದೇವೆ. ನಮ್ಮ ಪ್ರಯಾಣವು ಯುಎಫ್ಒ ಇತಿಹಾಸದಲ್ಲಿ ಅತ್ಯಂತ ಕುಖ್ಯಾತ ಘಟನೆಗಳಲ್ಲಿ ಒಂದಾದ ರೋಸ್ವೆಲ್ ಘಟನೆಯೊಂದಿಗೆ ಪ್ರಾರಂಭವಾಗುತ್ತದೆ. 1947ರಲ್ಲಿ ನ್ಯೂ ಮೆಕ್ಸಿಕೋದ ರೋಸ್ವೆಲ್ ಬಳಿ ನಿಗೂಢ ವಸ್ತುವೊಂದು ಅಪ್ಪಳಿಸಿತು. ಮಿಲಿಟರಿಯ ಆರಂಭಿಕ ಪತ್ರಿಕಾ ಪ್ರಕಟಣೆಯು ಫ್ಲೈಯಿಂಗ್ ಡಿಸ್ಕ್ ಅನ್ನು ಮರುಪಡೆಯಲಾಗಿದೆ ಎಂದು ಹೇಳಿದೆ. ಆದರೆ ಕೆಲವೇ ಗಂಟೆಗಳ ನಂತರ ಅವರು ಆ ಹೇಳಿಕೆಯನ್ನು ಹಿಂತೆಗೆದುಕೊಂಡರು. ಇದು ಹವಾಮಾನ ಬಲೂನ್ ಎಂದು ಪ್ರತಿಪಾದಿಸಿದರು. ಕಥೆಯಲ್ಲಿ ಹಠಾತ್ ಬದಲಾವಣೆ ಏಕೆ? ರೋಸ್ವೆಲ್ನಲ್ಲಿ ಚೇತರಿಸಿಕೊಂಡ ಅವಶೇಷಗಳು ಹವಾಮಾನ ಬಲೂನ್ನಿಂದ ಅಲ್ಲ, ಆದರೆ ಭೂಮ್ಯತೀತ ಬಾಹ್ಯಾಕಾಶ ನೌಕೆಯಿಂದ ಎಂದು ಹಲವರು ನಂಬುತ್ತಾರೆ. ವಿಲಕ್ಷಣವಾದ ಲೋಹದ ಚೂರುಗಳು ಮತ್ತು ಈ ಪ್ರಪಂಚದಲ್ಲಿಲ್ಲದ ದೇಹಗಳನ್ನು ನೋಡಿದ ಸಾಕ್ಷಿಗಳು ವರದಿ ಮಾಡಿದ್ದಾರೆ. ಇದು ಮೊದಲ ಪ್ರಮುಖ ಕವರ್ ಅಪ್ ಆಗಿರಬಹುದೇ? ಮುಂದೆ ಏರಿಯಾ 51 ಬಗ್ಗೆ ಮಾತನಾಡೋಣ. ಯುಎಸ್ಎನ ನೆವಾಡಾದಲ್ಲಿರುವ ಈ ಉನ್ನತ ರಹಸ್ಯ ಸೇನಾ ನೆಲೆಯು ಲೆಕ್ಕವಿಲ್ಲದಷ್ಟು ಸಿದ್ಧಾಂತಗಳು ಮತ್ತು ಊಹಾಪೋಹಗಳಿಗೆ ವಿಷಯವಾಗಿದೆ. 1989ರಲ್ಲಿ ಬಾಬ್ ಲಾಜರ್ ಎಂಬ ವ್ಯಕ್ತಿ ತಾನು ಏರಿಯಾ 51ರ ಸಮೀಪವಿರುವ ಸೈಟ್ನಲ್ಲಿ ಕೆಲಸ ಮಾಡಿದ್ದೇನೆ ಎಂದು ಹೇಳಿಕೊಂಡಿದ್ದಾನೆ. ಅಲ್ಲಿ ಸರ್ಕಾರಿ ವಿಜ್ಞಾನಿಗಳು ಅನ್ಯಲೋಕದ ತಂತ್ರಜ್ಞಾನವನ್ನು ರಿವರ್ಸ್ ಎಂಜಿನಿಯರಿಂಗ್ ಮಾಡುವುದನ್ನು ಅವನು ನೋಡಿದನು. ಅವನನ್ನು ಅಪಖ್ಯಾತಿಗೊಳಿಸುವ ಪ್ರಯತ್ನಗಳ ಹೊರತಾಗಿಯೂ ಸುಧಾರಿತ ಪ್ರೊಪಲ್ಷನ್ ಸಿಸ್ಟಂಗಳ ಬಗ್ಗೆ ಲಾಜರ್ನ ವಿವರವಾದ ವಿವರಣೆಗಳು ಸಂದೇಹವಾದಿಗಳು ಮತ್ತು ವಿಶ್ವಾಸಿಗಳನ್ನು ಆಕರ್ಷಿಸಿವೆ. ಏರಿಯಾ 51ರ ಅಸ್ತಿತ್ವವನ್ನು ಯುಎಸ್ ಸರ್ಕಾರವು 2013ರವರೆಗೆ ನಿರಾಕರಿಸಿತು. ಅಂತಿಮವಾಗಿ ಸಿಐಎ ದಾಖಲೆಗಳು ಅದನ್ನು ಅಂಗೀಕರಿಸಿದವು. ಪ್ರಶ್ನೆ ಉಳಿದಿದೆ, ಅವರು ಅಲ್ಲಿ ಇನ್ನೇನು ಅಡಗಿದ್ದಾರೆ? ಮಾಹಿತಿ ಹಕ್ಕು ಕಾಯ್ದೆಯ ಮೂಲಕವೂ ಸರ್ಕಾರ ಮಾಹಿತಿ ಬಿಡುಗಡೆ ಮಾಡಿದೆ. 2017ರಲ್ಲಿ ಪೆಂಟಗನ್ ಅಡ್ವಾನ್ಸ್ಡ್ ಏರೋಸ್ಪೇಸ್ ಥ್ರೆಟ್ ಐಡೆಂಟಿಫಿಕೇಶನ್ ಪ್ರೋಗ್ರಾಂ AATIP ಅಸ್ತಿತ್ವವನ್ನು ದೃಢಪಡಿಸಿತು. ಇದು ಯುಎಫ್ಒ ದೃಶ್ಯಗಳನ್ನು ತನಿಖೆ ಮಾಡುವ ರಹಸ್ಯ ಉಪಕ್ರಮವಾಗಿದೆ. ಈ ಕಾರ್ಯಕ್ರಮವು ಮಿಲಿಯನ್ಗಟ್ಟಲೆ ಡಾಲರುಗಳಿಂದ ಧನಸಹಾಯ ಮಾಡಲ್ಪಟ್ಟಿದೆ. ಗುರುತಿಸಲಾಗದ ವೈಮಾನಿಕ ವಿದ್ಯಮಾನಗಳ ಹಲವಾರು ವರದಿಗಳನ್ನು ವಿಶ್ಲೇಷಿಸಿದೆ. ಮಾಜಿ AATIP ನಿರ್ದೇಶಕ ಲೂಯಿಸ್ ಎಲಿಜಾಂಡೋ ಅವರು ಭೌತಶಾಸ್ತ್ರದ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ನಿರಾಕರಿಸುವ ಸುಧಾರಿತ, ಗುರುತಿಸಲಾಗದ ವಿಮಾನಗಳ ಬಲವಾದ ಪುರಾವೆಗಳಿವೆ ಎಂದು ಸಾರ್ವಜನಿಕವಾಗಿ ಹೇಳಿದ್ದಾರೆ. ಇವು ಭೂಮ್ಯತೀತ ಮೂಲವಾಗಿರಬಹುದೇ? ನಂತರ ಯುಎಫ್ಒಗಳು ಅಥವಾ UAPಗಳೊಂದಿಗೆ ನೇವಿ ಪೈಲಟ್ ಎನ್ಕೌಂಟರ್ಗಳಲ್ಲಿ ಇತ್ತೀಚಿನ ಉಲ್ಬಣವು ಕಂಡುಬಂದಿದೆ. ಗುರುತಿಸಲಾಗದ ವೈಮಾನಿಕ ವಿದ್ಯಮಾನಗಳು. 2020ರಲ್ಲಿ ಪೆಂಟಗನ್ ಈ ಎನ್ಕೌಂಟರ್ಗಳನ್ನು ತೋರಿಸುವ ವಿಡಿಯೋಗಳನ್ನು ವರ್ಗೀಕರಿಸಿತು. ಅಲ್ಲಿ ವಸ್ತುಗಳು ನಮ್ಮ ಪ್ರಸ್ತುತ ತಾಂತ್ರಿಕ ಮಾನದಂಡಗಳಿಂದ ಅಸಾಧ್ಯವೆಂದು ತೋರುವ ಕುಶಲತೆಯನ್ನು ಪ್ರದರ್ಶಿಸಿದವು. ಪೈಲಟ್ಗಳು ಈ ವಸ್ತುಗಳನ್ನು ಯಾವುದೇ ಗೋಚರ ಪ್ರೊಪಲ್ಷನ್ ಸಿಸ್ಟಂಗಳನ್ನು ಹೊಂದಿಲ್ಲ ಎಂದು ವಿವರಿಸಿದ್ದಾರೆ. ಆದರೂ ಅವುಗಳು ವೇಗವನ್ನು ಹೆಚ್ಚಿಸಬಹುದು, ನಿಧಾನಗೊಳಿಸಬಹುದು ಮತ್ತು ನಂಬಲಾಗದ ವೇಗದಲ್ಲಿ ದಿಕ್ಕನ್ನು ಬದಲಾಯಿಸಬಹುದು. ಈ ನಿಗೂಢ ಕರಕುಶಲ ವಸ್ತುಗಳು ಯಾವುವು ಮತ್ತು ಅವು ಎಲ್ಲಿಂದ ಬರುತ್ತವೆ? ಮತ್ತು ಅಂತಿಮವಾಗಿ, ಭೂಮ್ಯತೀತ ಎನ್ಕೌಂಟರ್ಗಳ ಬಗ್ಗೆ ತಮ್ಮ ಅನುಭವಗಳು ಮತ್ತು ಜ್ಞಾನದೊಂದಿಗೆ ಮುಂದೆ ಬಂದಿರುವ ಗಗನಯಾತ್ರಿಗಳು, ಮಿಲಿಟರಿ ಸಿಬ್ಬಂದಿ ಮತ್ತು ಸರ್ಕಾರದ ಒಳಗಿನವರ ಹಲವಾರು ನಂಬರ್ಹ ವರದಿಗಳನ್ನು ನಾವು ನಿರ್ಲಕ್ಷಿಸಲಾಗುವುದಿಲ್ಲ. ಈ ವಿಸ್ಲ್ಬ್ಲೋವರ್ಗಳು ತಮ್ಮ ಕಥೆಗಳನ್ನು ಹಂಚಿಕೊಳ್ಳಲು ತಮ್ಮ ವೃತ್ತಿ ಮತ್ತು ಖ್ಯಾತಿಯನ್ನು ಪಣಕ್ಕಿಡುತ್ತಾರೆ. ಅಂತಹ ವ್ಯಕ್ತಿಗಳಲ್ಲಿ ಒಬ್ಬರು ಮಾಜಿ ಕೆನಡಾದ ರಕ್ಷಣಾ ಸಚಿವ ಪಾಲ್ ಹೆಲ್ಲಿಯರ್. ಅವರು ಸಾವಿರಾರು ವರ್ಷಗಳಿಂದ ವಿದೇಶಿಯರು ಭೂಮಿಗೆ ಭೇಟಿ ನೀಡುತ್ತಿದ್ದಾರೆ ಮತ್ತು ಸರ್ಕಾರಗಳು ಅವರೊಂದಿಗೆ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಸಾರ್ವಜನಿಕವಾಗಿ ಹೇಳಿದ್ದಾರೆ. ಹಾಗಾದರೆ ಇದೆಲ್ಲದರ ಅರ್ಥವೇನು? ವಿದೇಶಿಯರ ಬಗ್ಗೆ ಸತ್ಯವನ್ನು ಯುಎಸ್ ಸರ್ಕಾರ ಮರೆಮಾಡುತ್ತಿದೆಯೇ? ನಾವು ಎಲ್ಲ ಉತ್ತರಗಳನ್ನು ಹೊಂದಿಲ್ಲದಿದ್ದರೂ ನಾವು ಹೇಳಿದ್ದಕ್ಕಿಂತ ಕಥೆಯಲ್ಲಿ ಹೆಚ್ಚಿನವುಗಳಿವೆ ಎಂದು ಪುರಾವೆಗಳು ಸೂಚಿಸುತ್ತವೆ. ಗೋಪ್ಯತೆ, ಸಂಘರ್ಷದ ವರದಿಗಳು ಮತ್ತು ವಿಶ್ವಾಸಾರ್ಹ ಮೂಲಗಳಿಂದ ಸಾಕ್ಷ್ಯಗಳು ಎಲ್ಲಾ ಸಂಭಾವ್ಯ ಕಾಸ್ಮಿಕ್ ಅನುಪಾತಗಳನ್ನು ಮುಚ್ಚಿಹಾಕುವುದನ್ನು ಸೂಚಿಸುತ್ತವೆ. ಪ್ರಶ್ನಿಸುತ್ತಲೇ ಇರಿ, ಅನ್ವೇಷಿಸುತ್ತಾ ಇರಿ ಮತ್ತು ಸತ್ಯವನ್ನು ಹುಡುಕುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ನೀವು ಈ ವಿಡಿಯೋವನ್ನು ಆನಂದಿಸಿದ್ದರೆ ಅಜ್ಞಾತಕ್ಕೆ ಹೆಚ್ಚು ಆಳವಾದ ಡೈವ್ಗಳಿಗಾಗಿ ಇಷ್ಟಪಡಲು ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿರಿ. ಈ ಬಹಿರಂಗಪಡಿಸುವಿಕೆಯ ಬಗ್ಗೆ ನೀವು ಏನು ಯೋಚಿಸುತ್ತೀರಿ ಎಂದು ನಮಗೆ ಕಾಮೆಂಟ್ಗಳಲ್ಲಿ ತಿಳಿಸಿ. ನಾವು ವಿಶ್ವದಲ್ಲಿ ಒಬ್ಬರೇ ಅಥವಾ ಸತ್ಯವು ಹೊರಗಿದೆಯೇ? ಇನ್ಫೋಟೈನ್ಮೆಂಟ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಮಯದವರೆಗೆ ಕುತೂಹಲದಿಂದಿರಿ.